ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಪಾಠ 6 ಪರಿವರ್ತನೆ ಇದರ 1ನೇ ಭಾಗವನ್ನು ಅಭ್ಯಾಸ ಮಾಡಿದ್ವಿ. 1ನೇ ಕಥೆಯನ್ನು ತಿಳ್ಕೊಂಡ್ವಿ. ಅಂದರೆ ಇಲ್ಲಿ ಬಸವರಾಜ ಶಾಸ್ತ್ರಿ ಲೇಖಕರಾಗಿರ್ತಕ್ಕಂಥ ಬಸವರಾಜ ಶಾಸ್ತ್ರಿಯವರ ತಾತನವರಾದ ಗಣೇಕಲ್ ಶಿವಯ್ಯ ಅವರು ತಮ್ಮ ಸಂಗೀತದ ಮೂಲಕ ಕಳ್ಳರ ಮನಸ್ಸನ್ನು ಹೇಗೆ ಬದಲಾಯಿಸಿದ್ರು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಕಳ್ಳರ ಮನಸ್ಸು ಹೇಗೆ ಪರಿವರ್ತನೆ ಆಯಿತು ಅನ್ನೋದನ್ನು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಇನ್ನೊಂದು ನಿದರ್ಶನ ಉದಾಹರಣೆಯೊಂದಿಗೆ ಲೇಖಕರು ಹೇಳ್ತಾ ಇದ್ದಾರೆ. ಇವತ್ತು ಈ ಪಾಠದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ಹೀಗೆ ಅದೇ ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ ಪಂಡಿತ ತಾರಾನಾಥರು ಬಡವರ ಬಂಧುಗಳು ಅಂದರೆ ಸಂಬಂಧಿಕರು ಅಂತ, ಬಡವರ ಉದ್ಧಾರಕ್ಕಾಗಿ, ಉದ್ಧಾರ ಅಂದರೆ ಬೆಳವಣಿಗೆ ಅಥವಾ ಅಭಿವೃದ್ಧಿ, ಹಗಲು ರಾತ್ರಿ ದುಡಿದವರು. ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂಥವರಾಗಬೇಕು. ಅದಕ್ಕಾಗಿ ತಾರಾನಾಥರು ಮಕ್ಕಳಿಗಾಗಿ ಆಶ್ರಮ ಕಟ್ಟಿ ಜಾತಿ ಭೇದವಿಲ್ಲದೆ ಬಡ ಮಕ್ಕಳನ್ನು ಸೇರಿಸಿಕೊಂಡು ಸಾಕತೊಡಗಿದ್ದರು. ಆ ಮಕ್ಕಳು ಚೆನ್ನಾಗಿ ಓದತೊಡಗಿದರು. ಇನ್ನೊಂದು ಉದಾಹರಣೆ ಹೇಳ್ತಾ ಇದ್ದಾರೆ ನೋಡಿ ಲೇಖಕರು. ಅದೇ ರಾಯಚೂರು ಜಿಲ್ಲೆಯವರೇ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವರ ಹೆಸರೇನು? ತಾರಾನಾಥರು, ಪಂಡಿತ ತಾರಾನಾಥರು. ಇವರು ಬಡವರ ಉದ್ಧಾರಕ್ಕಾಗಿ, ಬಡವರ ಬೆಳವಣಿಗೆಗಾಗಿ ಶ್ರಮಿಸಿದರು. ಇವರು ಬಡವರ ಬಂಧುಗಳು. ಬಡತನ ಇದೆ ಅಂದರೆ ಬಂಧುಗಳು ಎಲ್ಲರೂ ದೂರ ಹೋಗ್ಬಿಡ್ತಾರೆ, ಯಾರೂ ಹತ್ತಿರ ಬರಲ್ಲ. ಆದರೆ ಇವರು ಬಡವರಿಗೆ, ಹಣ ಇಲ್ಲದೆ ಇರುವವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಬಂಧುಗಳು, ನೆಂಟರು, ಸಂಬಂಧಿಕರು ಆದರು. ಬಡವರ ಉದ್ಧಾರಕ್ಕಾಗಿ ಇವರನ್ನು ಉದ್ಧಾರ ಮಾಡಬೇಕು, ಇವರನ್ನು ಬೆಳವಣಿಗೆ ಹೊಂದೋದಕ್ಕೆ ಸಹಾಯ ಮಾಡಬೇಕು ಅಂದ್ಕೊಂಡು ಬಡವರ ಉದ್ಧಾರಕ್ಕಾಗಿಯೇ ಹಗಲು ರಾತ್ರಿ ಅಂದನೇ ದುಡಿದ್ರು. ಇವರು ಯೋಚನೆ ಮಾಡ್ತಾರೆ, ಬಡವರು ಉದ್ಧಾರ ಆಗಬೇಕಂದ್ರೆ ಮೊದಲು ಅವ್ರ ಮಕ್ಕಳು ವಿದ್ಯಾವಂತರಾಗಬೇಕು, ವಿದ್ಯೆ ಕಲಿಬೇಕು, ಶಾಲೆ ಕಾಲೇಜು ಕಲಿತು ಒಳ್ಳೆಯ ನೌಕರಿಯನ್ನು ಸೇರಬೇಕು, ನೌಕರಿಯನ್ನು ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ನೌಕರಿ ಮಾಡೋದ್ರಿಂದ, ಕೆಲಸಕ್ಕೆ ಸೇರೋದ್ರಿಂದ ಏನಾಗುತ್ತೆ, ಹಣ ಸಂಪಾದನೆ ಮಾಡ್ಬೋದು, ಅಲ್ಲಿ ಬಡತನ ದೂರ ಆಗುತ್ತೆ. ಅಂದರೆ ಮೊದಲು ಇದಕ್ಕೆ ಮೂಲ ಕಾರಣ ಏನು? ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಬಡ ಮಕ್ಕಳಿಗಾಗಿ ಇವರು ಏನು ಮಾಡ್ತಾರೆ, ಆಶ್ರಮವನ್ನು ಕಟ್ತಾರೆ. ಅದು ಯಾವ ಜಾತಿ ಭೇದ ಭಾವ ಇಲ್ಲದೇ ಬಡ ಮಕ್ಕಳನ್ನು ಸೇರಿಸ್ಕೊಂಡು ತಾವೇ ಸಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಕೂಡ ಬಡ ಮಕ್ಕಳು ಚೆನ್ನಾಗಿ ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪಂಡಿತ ತಾರಾನಾಥ ಅವರಿಗೆ ಪಂಡಿತ ಅಂತ ಯಾಕೆ ಕರೀತಾ ಇದ್ರು, ಇವರ ಗುಣ ಸ್ವಭಾವಗಳು ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ತಾರಾನಾಥರು ಮಹಾಜ್ಞಾನಿಗಳು, ದಯಾಳು ಅಂದರೆ ಕರುಣೆ ಹೊಂದಿದವರು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು. ಇವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ, ಅದು ಎಂತಹದೇ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು. ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ, ವಿದೇಶಿಯರಿಗೂ ಬೇಕಾಗಿದ್ದರು. ಇವತ್ತು ಮನುಷ್ಯನಿಗೆ ಬರೀ ಸ್ವಾರ್ಥನೇ ಇರುತ್ತೆ, ಎಲ್ಲದೂ ನನಗೇ ಬೇಕು ಅನ್ನೋದು ಇರುತ್ತೆ. ಅಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಂಥ ಉದ್ದೇಶನೂ ಕೂಡ ಇರೋದಿಲ್ಲ. ಸ್ವಾರ್ಥನೇ ಹೆಚ್ಚಾಗಿ ನಾವು ಕಾಣ್ತಾ ಇದ್ವಿ. ಅಂತಹದ್ರಲ್ಲಿ ತಾರಾನಾಥರು ಇವರು ಮಹಾಜ್ಞಾನಿಗಳು. ಪಂಡಿತರಂತ ಯಾಕೆ ಕರೀತಾ ಇದ್ರು? ಹೆಚ್ಚಿನ ಜ್ಞಾನವನ್ನು ಹೊಂದಿದ್ರು, ಇವರು ಮಹಾಜ್ಞಾನಿಗಳಾಗಿದ್ದರು. ಅದರ ಜೊತೆಗೆ ದಯಾಳುಗಳು, ದಯೆ, ಕರುಣೆ ಅನ್ನೋದು ಕೂಡ ಇತ್ತು, ಧೈರ್ಯ ಇತ್ತು, ಛಲ ಇತ್ತು, ಮತ್ತು ಬೇರೆಯವರಿಗೆ ಸಹಾಯ ಮಾಡ್ತಾಯಿದ್ರು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾಯಿದ್ರು, ಪರರ ಹಿತೈಷಿಗಳು, ಹಿತವನ್ನು ಬಯಸ್ತಾ ಇದ್ದರು. ಹಾಗೆಯೇ ಇವರಲ್ಲಿ ಆತ್ಮವಿಶ್ವಾಸ, ನಾನು ಹಿಡಿದ ಕೆಲಸವನ್ನು ಬಿಡದೆ ಇರೋದಿಲ್ಲ, ನಾನು ಎಲ್ಲವನ್ನೂ ಮಾಡ್ತೀನಿ ಎನ್ನುವಂತಹ ಛಲ, ಆತ್ಮವಿಶ್ವಾಸ, ಧೈರ್ಯ ಇವರಲ್ಲಿತ್ತು. ನೋಡಿ, ಇವತ್ತು ಪರೋಪಕಾರಿಗಳು ಬಹಳ ಕಡಿಮೆ ಸಿಗ್ತಾರೆ. ಮನೆಯವರಿಗೇ, ಕುಟುಂಬದವರಿಗೇ ಸಹಾಯ ಮಾಡೋದಿಲ್ಲ, ಉಪಕಾರ ಮಾಡೋದಿಲ್ಲ, ಇನ್ನು ಬೇರೆಯವ್ರಿಗೆ ಉಪಕಾರ ಮಾಡೋದು ದೂರದ ಮಾತು. ಇಲ್ಲಿ ತಾರಾನಾಥ ಅವರಿಗೆ ಸಾಧ್ಯ ಇಲ್ಲ ಎನ್ನುವಂಥ ಕೆಲಸ ಯಾವುದೂ ಇರಲಿಲ್ಲ. ಏನೇ ಆಗಲಿ ಮೊದಲು ಆತ್ಮವಿಶ್ವಾಸ, ಧೈರ್ಯ ಮುಖ್ಯ. ಆತ್ಮವಿಶ್ವಾಸ, ಧೈರ್ಯ ಇದ್ದರೆ ಅಲ್ಲಿ ಅರ್ಧ ಕೆಲಸ ಆದ ಹಾಗೇ.
ಅದು ಎಂತಹ ಕಷ್ಟದಾಯಕವಾಗಿರ್ತಕ್ಕಂತಹ ಕೆಲಸ ಇರಲಿ, ಅದನ್ನು ಧೈರ್ಯದಿಂದ ಛಲದಿಂದ ಸಾಧಿಸುವಂತಹ ಶಕ್ತಿ, ಪೂರ್ಣಗೊಳಿಸುವಂತಹ ಶಕ್ತಿ ಅವರಲ್ಲಿ ಇತ್ತು. ಹಾಗಾಗಿ ಪರೋಪಕಾರಿಯಾಗಿರೋದ್ರಿಂದ, ದಯಾಳುಗಳಾಗಿರೋದ್ರಿಂದ, ಒಳ್ಳೆಯ ಗುಣ ಸ್ವಭಾವವನ್ನು ಹೊಂದಿರೋದ್ರಿಂದ 4 ಜನಕ್ಕೆ, ಸಮಾಜಕ್ಕೆ, ಎಲ್ರಿಗೂ ಅವರು ಬೇಕಾಗಿದ್ದರು. ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ, ಭಾರತ ದೇಶದವರಿಗೆ ಅಷ್ಟೇ ಅಲ್ಲ, ಇವರು ವಿದೇಶಿಯರಿಗೂ ಕೂಡ ಬೇಕಾಗಿದ್ರಂತೆ. ನೋಡಿ ಸಿಹಿ ಎಲ್ಲಿ ಇರುತ್ತೆ ಅಲ್ಲಿ ಇರುವೆಗಳು, ಜೇನು ತನ್ನಷ್ಟಕ್ಕೆ ತಾನೇ ಬರುತ್ತೆ. ಅಂದರೆ ಯಾರಲ್ಲಿ ಒಳ್ಳೆಯ ಮಾತುಗಳು, ಒಳ್ಳೆಯ ಸ್ವಭಾವ, ಸಿಹಿ ಮಧುರತೆ ಇರುತ್ತೆ, ಅಲ್ಲಿ 4 ಜನ ಅವ್ರ ಜೊತೆ ಇದ್ದೇ ಇರ್ತಾರೆ. ಅವರು ಎಲ್ಲರಿಗೂ ಬೇಕಾಗಿರ್ತಾರೆ. ಒಂದು ಸಲ ವಿದೇಶಿಯರು ಅವರಿಗೆ ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಅದನ್ನು ಅವರು ಕಟ್ಟುತ್ತಲೇ ಇರಲಿಲ್ಲ, ಕೋಣೆಯಲ್ಲೇ ಇಡುತ್ತಿದ್ದರು. ಅದನ್ನು ಒಬ್ಬ ಬಾಲಕನು ಕದ್ದು ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಿದ್ದನು. ಅದಕ್ಕಾಗಿ ತಾರಾನಾಥರು ವ್ಯಸನ ಪಡಲೇ ಇಲ್ಲ. ವ್ಯಸನ ಅಂದರೆ ದುಃಖ. ಆದರೆ ಅವರ ಸೋದರನಿಗೆ ಇದು ಸರಿ ಬರಲಿಲ್ಲ. ಅವನು ಪ್ರಯತ್ನಪಟ್ಟು ಕಳ್ಳನನ್ನು ಕಂಡುಹಿಡಿದನು. ನೋಡಿ, ಪಂಡಿತ ತಾರಾನಾಥರು ವಿದೇಶಿಯರಿಗೂ ಕೂಡ, ಬೇರೆ ದೇಶದವರಿಗೂ ಕೂಡ ಬೇಕಾಗಿದ್ದರು. ನೋಡಿ, ಅದಕ್ಕೆ ಉದಾಹರಣೆ, ಒಂದ್ಸಲ ವಿದೇಶಿಯರು ಇವರಿಗೆ ಒಂದು ಉತ್ತಮವಾದಂಥ ಬೆಲೆ ಬಾಳುವಂತಹ ವಾಚನ್ನು ಬಹುಮಾನವಾಗಿ ಒಂದು ಕಾಣಿಕೆಯಾಗಿ ಕೊಟ್ಟಿದ್ರಂತೆ. ಇದೇ ಅದಕ್ಕೆ ಉದಾಹರಣೆ. ಇವರು ವಿದೇಶಿಯರಿಗೂ ಕೂಡ ಬೇಕಾಗಿದ್ದರು ಅನ್ನೋದಕ್ಕೆ ಇದು ಉದಾಹರಣೆ. ಆದರೆ ಆ ವಾಚನ್ನು, ವಿದೇಶಿಯವರು ಕೊಟ್ಟಿರ್ತಕ್ಕಂಥ ವಾಚನ್ನು ತಾರಾನಾಥರು ಕಟ್ತಾನೇ ಇರಲಿಲ್ಲ. ಅದನ್ನು ಒಂದು ಕೋಣೆಯಲ್ಲಿ, ರೂಮಲ್ಲಿನೇ ಇಡ್ತಾ ಇದ್ರಂತೆ. ಅದನ್ನು ಒಬ್ಬ ಬಾಲಕ, ಅಲ್ಲಿ ಇವರು ಬಡ ವಿದ್ಯಾರ್ಥಿಗಳಿಗಾಗಿ ಏನು ಆಶ್ರಮವನ್ನು ಏನು ಮಾಡಿದ್ರಲ್ಲ, ಆ ಆಶ್ರಮದಲ್ಲಿ ಇರ್ತಕ್ಕಂಥ ಒಬ್ಬ ಬಾಲಕ ಅದನ್ನು ಕದ್ದು ಬಿಟ್ಟ. ಕದ್ದಿಯೋದು ಅಂದರೆ ಏನು? ಕಳುವು ಮಾಡೋದು, ಕಳ್ತನ ಮಾಡೋದು. ಕದ್ದು ಅದನ್ನು ಅದೇ ರಾಯಚೂರಿನಲ್ಲಿರ್ತಕ್ಕಂಥ ಒಬ್ಬ ವ್ಯಾಪಾರಿಗೆ, ವ್ಯಾಪಾರ ಮಾಡ್ತಕ್ಕಂಥ ಅಂಗಡಿಕಾರನಿಗೆ ಆ ವಾಚನ್ನು ಮಾರಿಬಿಡ್ತಾನೆ. ಅದಕ್ಕೆ ಪಂಡಿತ ತಾರಾನಾಥರು ದುಃಖ ಪಡಲೇ ಇಲ್ಲ. ನನ್ನ ವಾಚು ಕಳ್ತನ ಆಯಿತು, ಎಲ್ಲೋ ಹೋಗ್ಬಿಡ್ತು, ಇಷ್ಟೊಂದು ಬೆಲೆ ಬಾಳುವಂತಹ ವಾಚು, ವಿದೇಶಿಯವರು ಕೊಟ್ಟಿರ್ತಕ್ಕಂತಹ ವಾಚು ಇದು ಕಳ್ತನ ಆಗೋಯ್ತು ಅಂತ ಅವರು ಯೋಚನೆನೇ ಮಾಡಿರಲಿಲ್ಲ, ಮಾಡದೇ ಇಲ್ಲ. ಆದರೆ ಇವರ ಸಹೋದರನಿಗೆ, ಇವರಂತೆ ಸ್ವಭಾವ ಸಹೋದರಂದು ಇರಬೇಕಂತ ಏನಿಲ್ಲ, ಅಲ್ಲಿ ಸ್ವಭಾವ ಬೇರೆ ಬೇರೆಯಾಗಿರುತ್ತೆ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ಸ್ವಭಾವ ಬೇರೆ ಬೇರೆಯಾಗಿರುತ್ತೆ. ಸಹೋದರನಿಗೆ ಈ ವಿಷಯ ಸರಿ ಬರಲಿಲ್ಲ. ಇವರು ಸುಮ್ಮನೆ ಇದ್ದರು, ಆದರೆ ಸಹೋದರ ಸುಮ್ಮನೆ ಇರಲಿಲ್ಲ. ಪ್ರಯತ್ನ ಪಟ್ಟು ಇದು ಹೇಗಾಯಿತು, ಇದಕ್ಕೆ ಕಾರಣ ಏನು, ಹಿನ್ನೆಲೆ ಏನು, ಎಲ್ಲವನ್ನು ಪಂಡಿತ ತಾರಾನಾಥ ಅವರ ಸಹೋದರ ಪತ್ತೆ ಹಚ್ತಾರೆ. ಕಷ್ಟಪಟ್ಟು ಪ್ರಯತ್ನಪಟ್ಟು ವಿಚಾರಿಸಿ ಕಳ್ಳರನ್ನು ಕಂಡು ಹಿಡಿತಾರೆ. ಕದ್ದವನು ಅದೇ ಆಶ್ರಮದಲ್ಲಿ ಇರುವ ಒಬ್ಬ ಬಾಲಕನು. ಅವನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದ್ದನು. ಸಹೋದರನು ಸುಮ್ಮನಿರದೆ ಪೊಲೀಸರಿಗೆ ದೂರು ನೀಡಿ ಸಾಬೀತುಪಡಿಸಿದನು. ನೋಡಿ, ಇಲ್ಲಿ ಒಬ್ಬ ಬಾಲಕ, ಅದೇ ಆಶ್ರಮದಲ್ಲಿರ್ತಕ್ಕಂಥ ಬಾಲಕ ಅವರ ವಾಚನ್ನು ಕದ್ದಿರ್ತಾನೆ. ಆದರೆ ಸೋದರ ಸುಮ್ಮನೆ ಇರೋದಿಲ್ಲ. ಅದನ್ನು ಯಾರು ಕದ್ದಿದ್ದಾರೆ ಅನ್ನೋದು ಕಳ್ಳನನ್ನು ಕಂಡುಹಿಡಿತಾನೆ. ಆಗ ತಿಳಿಯುತ್ತೆ ಆ ವಾಚನ್ನು ಕದ್ದವರು ಯಾರಾಗಿರ್ತಾರೆ. ಅದೇ ಆಶ್ರಮದಲ್ಲಿ ಓದ್ತಕ್ಕಂಥ ಒಬ್ಬ ಬಾಲಕ, ಒಂದು ಹುಡುಗ ಆ ವಾಚನ್ನು ಕದ್ದಿರ್ತಾನೆ. ಕದ್ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಅಂಗಡಿಯಲ್ಲಿ ಒಬ್ಬ ವ್ಯಾಪಾರಿಗೆ, ಆ ವಾಚಿನ ವ್ಯಾಪಾರಿಗೆ ಅದನ್ನು ಮಾರಿಬಿಟ್ಟಿರ್ತಾನೆ. ಸೋದರನು ಸುಮ್ಮನಿರದೆ ಪೊಲೀಸರಿಗೆ ದೂರು ನೀಡಿ ಸಾಬೀತುಪಡಿಸಿದನು. ಆದರೆ ಸಹೋದರ ಸುಮ್ಮನೆ ಇರಲಿಲ್ಲ. ತಾರಾನಾಥರು ಸುಮ್ಮನೆ ಇದ್ದರು, ಅವರಿಗೆಲ್ಲ ವಿಷಯ ಗೊತ್ತಿದ್ದರೂ ಕೂಡ ಸುಮ್ಮನೆ ಇದ್ದರು. ಆದರೆ ಸಹೋದರ ಸುಮ್ಮನೆ ಇರಲಿಲ್ಲ. ಪೊಲೀಸರಿಗೆ ದೂರು ನೀಡ್ತಾನೆ, ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸರಿಗೆ ದೂರು ನೀಡಿ ಅದನ್ನು ಸಾಬೀತುಪಡಿಸ್ತಾನೆ. ಪೊಲೀಸರು ಬಾಲಕನನ್ನು ಅರೆಸ್ಟು ಮಾಡಲು ಆಶ್ರಮಕ್ಕೆ ಬರುತ್ತಾರೆ. ಅದನ್ನು ಕೇಳಿ ತಾರಾನಾಥರಿಗೆ ಬಾಲಕನ ಮೇಲೆ ಕರುಣೆಯು ಉಕ್ಕಿ ಬರುತ್ತದೆ. ದೂರು ನೀಡ್ತಾನೆ, ಸಾಬೀತುಪಡಿಸ್ತಾನೆ. ತದನಂತರ ಪೊಲೀಸರು ಆಶ್ರಮಕ್ಕೆ ಬರ್ತಾರೆ. ಆ ಬಾಲಕನನ್ನು ಅರೆಸ್ಟು ಮಾಡೋದಕ್ಕೆ, ಸೆರೆ ಹಿಡಿಯಲು ಆ ಬಾಲಕನನ್ನು ಕರೆದುಕೊಂಡು ಹೋಗೋದಕ್ಕೆ ಆಶ್ರಮಕ್ಕೆ ಬರ್ತಾರೆ. ಈ ವಿಷಯ ತಿಳಿದ ತಕ್ಷಣವೇ ತಾರಾನಾಥರಿಗೆ ಬಹಳ ದುಃಖ ಆಗುತ್ತೆ. ಆ ಬಾಲಕನ ಮೇಲೆ ಕರುಣೆ, ಪ್ರೀತಿ ಉಕ್ಕಿ ಬಂದು ಅರೆಸ್ಟು ಮಾಡಲು ಆಶ್ರಮಕ್ಕೆ ಬಂದಿರತಕ್ಕಂತಹ ಪೊಲೀಸರನ್ನು ಅವರು ಏನು ಮಾಡ್ತಾರೆ, ತಡೆ ಹಿಡಿತಾರೆ.
ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು. ಅವರು ಬಂದು ವಿಚಾರಿಸಿದ ನಂತರ ಆ ಬಾಲಕನನ್ನು ಕರೆದು, ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ನೋಡಿ, ತಾರನಾಥರಿಗೆ ಆ ಬಾಲಕನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗೋದು ಇಷ್ಟ ಇರೋದಿಲ್ಲ. ಆ ಬಾಲಕನ ಮೇಲೆ ಕರುಣೆ ಉಕ್ಕಿ ಬರುತ್ತೆ. ಹಾಗಾಗಿ ಪೊಲೀಸರು ಬರುವುದನ್ನೇ ಕಾಯ್ತಾ ದಾರಿಯಲ್ಲಿ ಕಾಯ್ತಾ ಕೂತಿರ್ತಾರೆ. ತಾರನಾಥರು ಬಂದ ತಕ್ಷಣವೇ ಅವ್ರು ಏನು ಹೇಳ್ತಾರೆ, ಈ ಬಾಲಕ ಕಳ್ಳ ಅಲ್ಲ. ಅವರು ಆ ಬಾಲಕನನ್ನು ವಿಚಾರಿಸಿದ ನಂತರ ಆ ಬಾಲಕನನ್ನು ಕರೆದು ಏನು ಹೇಳ್ತಾ ಇದ್ದಾರೆ ನೋಡಿ ತಾರನಾಥರು, ಇವನು ಕಳ್ಳ ಅಲ್ಲ, ಈ ಹುಡುಗ, ಈ ಬಾಲಕ ಕಳ್ಳ ಅಲ್ಲ, ಯಾವ ತಪ್ಪು ಮಾಡಿಲ್ಲ, ಯಾವ ಕಳ್ಳತನ ಕೂಡ ಮಾಡಿಲ್ಲ. ಆದ್ದರಿಂದ ಇವನನ್ನು ಅರೆಸ್ಟ್ ಮಾಡುವಂತಹ, ಬಂಧಿಸುವಂಥ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ. ಯಾಕಂದರೆ ನಾನೇ ಅವನ ಕೈಯಲ್ಲಿ, ಆ ಬಾಲಕನ ಕೈಯಲ್ಲಿ ವಾಚ್ ಕೆಟ್ಟೋಗಿತ್ತು, ರಿಪೇರಿ ಮಾಡಿಸ್ಕೊಂಡು ಬಾರಪ್ಪ ಅಂತ ಆ ಬಾಲಕನ ಕೈಯಲ್ಲಿ ನಾನೇ ಕೊಟ್ಟು ಕಳಿಸಿದ್ದೆ. ಹೀಗಿರುವಾಗ ಆ ಬಾಲಕ ಹೇಗೆ ಕಳ್ಳ ಆಗ್ತಾನೆ ಅಂತ ಇಲ್ಲಿ ತಾರನಾಥರು ಪೊಲೀಸರಿಗೆ ವಾದಿಸ್ತಾರೆ. ವಾದ ಮಾಡಿ ಆ ಬಾಲಕನಿಗೆ ಶಿಕ್ಷೆ ಆಗೋದನ್ನು ತಪ್ಪಿಸ್ತಾರೆ. ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರು ಸುಳ್ಳರೆ, ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಆ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ. ನನ್ನ ಸಹೋದರ ಇದನ್ನೆಲ್ಲ ಸುಳ್ಳು ಹೇಳ್ತಾ ಇದ್ದಾನೆ, ಆ ವ್ಯಾಪಾರಿ ಕೂಡ ಸುಳ್ಳು ಹೇಳ್ತಾ ಇದ್ದಾನೆ, ಇಬ್ಬರು ಸುಳ್ಳ್ರೆ ಅವರು. ಈ ಬಾಲಕ ಕಳ್ಳ ಅಂತ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರ ಮಾತನ್ನು ನೀವು ನಂಬಬೇಡಿ ಎಂದು ಹೇಳಿದಾಗ ಆ ಪೊಲೀಸರು ವಾಪಸ್ಸು ಹೋಗ್ತಾರೆ. ಆ ಬಾಲಕನಿಗೆ ಶಿಕ್ಷೆ ಆಗೋದು ತಪ್ಪುತ್ತೆ. ತಾರನಾಥರು ಅದನ್ನು ತಪ್ಪಿಸ್ತಾರೆ. ಇದರ ಪರಿಣಾಮ ಏನಾಗುತ್ತೆ? ಇದರಿಂದ ಆ ಬಾಲಕನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪವಾಗುತ್ತದೆ. ಅವನು ಪಂಡಿತ ತಾರನಾಥರ ಪಾದಕ್ಕೆ ಬಿದ್ದು ಗೋಳೋ ಎಂದು ಅಳುತ್ತಾನೆ. ನೋಡಿ, ಹೀಗೆ ಮಾಡೋದ್ರಿಂದ, ಶಿಕ್ಷೆ ಆಗೋದನ್ನು ತಪ್ಪಿಸೋದ್ರಿಂದ ಆ ಬಾಲಕನ ಭವಿಷ್ಯ ಹಾಳಾಗೋದು ಉಳಿಯುತ್ತೆ. ಇಲ್ಲಾಂದರೆ ಅವನು ಸಣ್ಣ ವಯಸ್ಸಿನಲ್ಲೇ ಶಿಕ್ಷೆ ಅನುಭವಿಸ್ತಾ ಜೈಲಿನಲ್ಲಿನೇ ತನ್ನ ಜೀವನವನ್ನೆಲ್ಲ ಕಳಿಬೇಕಾಗ್ತಾಯಿತ್ತು. ಆತನಿಗೆ ಒಂದು ಕಪ್ಪು ಚುಕ್ಕೆ ಆಗ್ತಾಯಿತ್ತು, ಭವಿಷ್ಯನೇ ಹಾಳಾಗೋಗ್ಬಿಡ್ತಾಯಿತ್ತು. ಸೊ ಅದನ್ನು ಅರಿತಂತಹ ತಾರನಾಥರು ಅವನ ಜೀವನ ಹಾಳಾಗೋದನ್ನು ತಡೆದು ತಿದ್ದಿಕೊಳ್ಳಲು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದರಿಂದ ನೋಡಿ, ಆ ಬಾಲಕನಿಗೆ ಅರಿವು, ತಿಳುವಳಿಕೆ, ಈ ಎಲ್ಲ ಘಟನೆ ಆಗಿರೋದನ್ನು ಕಣ್ಣಾರೆ ಕಾಣ್ತಾನಲ್ಲ, ಅದು ನೋಡಿ ಏನಾಗ್ತಾ ಇದೆ, ಆತನಿಗೆ ಪ್ರಜ್ಞೆ ಮೂಡ್ತಾ ಇದೆ, ಅರಿವು ಮೂಡ್ತಾ ಇದೆ, ತಿಳುವಳಿಕೆ ಉಂಟಾಗ್ತಾ ಇದೆ. ಆತನಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಆತ ನೋವು ಪಡ್ತಾ ಇದ್ದಾನೆ. ನಾನು ಹೀಗೆ ಮಾಡಬಾರ್ದಾಗಿತ್ತು, ನಾನು ತಪ್ಪು ಮಾಡಿದೆ, ಕಳ್ತನವನ್ನು ಮಾಡಬಾರ್ದಾಗಿತ್ತು, ನನ್ನನ್ನು ಕ್ಷಮಿಸ್ಬಿಡಿ ಗುರುಗಳೇ ಅಂದ್ಕೊಂಡು ಅವರ ಕಾಲಿಗೆ ಬಿದ್ದು ಅಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎನ್ನಲು ತಾರನಾಥರು, ಮಗು, ತಪ್ಪು ಮಾಡುವುದು ಸಹಜ, ಈಗ ನಿನಗೆ ಅದರ ಅರಿವಾಯಿತಲ್ಲ, ಅಷ್ಟೇ ಸಾಕು. ನೀವು ಯಾಕೆ ನನ್ನ ಪೊಲೀಸರಿಂದ ತಡೆದ್ರಿ? ನೀವು ನನಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು ಗುರುಗಳೇ, ನಾನು ದೊಡ್ಡ ತಪ್ಪನ್ನು ಮಾಡಿದ್ದೀನಿ ಅಂತ ಹೇಳಿದಾಗ ತಾರನಾಥರು ಆ ಮಗುವಿಗೆ, ಆ ಬಾಲಕನಿಗೆ ತಿಳಿ ಹೇಳ್ತಾ ಇದ್ದಾರೆ, ನೋಡಿ, ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ, ಆದರೆ ನಿನಗೇನಾಗಿದೆ, ಮನುಷ್ಯ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಅದು ನಿಜವಾದ ಮನುಜ. ಹಾಗಾಗಿ ನಿನಗೆ ತಿಳುವಳಿಕೆ ಬಂದಿದೆ, ಪಶ್ಚಾತ್ತಾಪ ಆಗಿದೆ, ಆ ತಪ್ಪಿನ ಅರಿವಾಗಿದೆಯಲ್ಲ, ಸಾಕು, ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಅಲ್ಲ. ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು. ನೀ ಚೆನ್ನಾಗಿ ಓದಪ್ಪ, ನೀನು ಕಳ್ತನವನ್ನೆಲ್ಲ ಬಿಟ್ಟು ನೀನು ಚೆನ್ನಾಗಿ ಓದು, ನೀನು ಮುಂದೆ ಚೆನ್ನಾಗಿ ಜೀವನವನ್ನು ನಡೆಸು, ಅದೇ ನಿನಗೆ ಸಂತಸ ತರುತ್ತದೆ, ಇದರಿಂದ ನಿನಗೆ ಖುಷಿ ಕೊಡುತ್ತೆ. ನೀವು ಹೆಂಗೆ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ಬಂದಂಗೆಲ್ಲ ನಿಮಗೆ ಖುಷಿಯಾಗುತ್ತೆ, ಹಾಗೆ ಒಳ್ಳೆಯ ಕೆಲಸ ಸಿಕ್ಕಾಗ ಇನ್ನೂ ಖುಷಿಯಾಗುತ್ತೆ. ಹಾಗಾಗಿ ನೀನು ಚೆನ್ನಾಗಿ ಓದಪ್ಪ ಅಂತ ಆತನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ.
ಈಗೋ ಈ ವಾಚನ್ನು ನಿನ್ನ ಬಳಿಯೇ ಇಟ್ಟುಕೋ ಎಂದು ಅವನಿಗೆ ಕೊಡ್ತಾರೆ. ನೋಡಿ, ಆ ವಾಚು ಇವರಿಗೆ ಮರಳಿ ಬಂದಿರುತ್ತಲ್ಲ, ತಗೊಳಪ್ಪ ನೀನು ಈ ವಾಚನ್ನು, ಈ ವಾಚ್ಗೋಸ್ಕರ ಅಲ್ಲ ನೀನು ಇಷ್ಟೆಲ್ಲ ಮಾಡಿದ್ದು, ಈ ವಾಚ್ ನಿನ್ನ ಹತ್ರನೇ ಇರಲಿ, ಈ ವಾಚಿನ ಮೇಲೆ ನಿನಗೆ ಆಸೆ ಇದ್ದರೆ ನಿನ್ನ ಹತ್ರನೇ ಇಟ್ಕೋ ಅಂದ್ಕೊಂಡು ಆ ವಾಚನ್ನು ಆ ಮಗುವಿಗೆ ಕೊಡ್ತಾರೆ. ಮುಂದೆ ಅವನು ವಿದ್ಯಾವಂತನಾಗಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸ್ತಾನೆ. ನೋಡಿ, ಮನುಷ್ಯನಿಗೆ ಇದು, ಆ ವ್ಯಕ್ತಿಗೆ, ಆ ಬಾಲಕನಿಗೆ ಒಂದು ಟರ್ನಿಂಗ್ ಪಾಯಿಂಟ್. ತನ್ನ ಜೀವನ ಅಲ್ಲಿ ಸುಧಾರಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆತನ ಮನಸ್ಸು ಪರಿವರ್ತನೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಓದಿನ ಕಡೆ ಗಮನ ಕೊಡ್ತಾ ಇದ್ದಾನೆ. ನಾನು ವಿದ್ಯಾವಂತನಾಗಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಬೇಕು, ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂದ್ಕೊಂಡು ಆ ಮಗು ಚೆನ್ನಾಗಿ ಓದುತ್ತೆ. ಮುಂದೆ ವಿದ್ಯಾವಂತನಾಗಿ ನೌಕರಿ ಹಿಡಿದು, ಮುಂದೆ ಓದ್ತಾನೆ, ಓದಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸ್ತಾನೆ, ಒಳ್ಳೆಯ ಜೀವನವನ್ನು ನಡೆಸ್ತಾನೆ. ಆದರೆ ಆ ವಾಚನ್ನು ದೇವರ ಮುಂದೆ ಇಟ್ಟು ದಿನವೂ ಪೂಜಿಸುತ್ತಾನೆ. ನೋಡಿ, ತಾರಾನಾಥರು ಈ ವಾಚನ್ನು ನೀನೇ ಇಟ್ಕೋ ಅಂದ್ಕೊಂಡು ಆ ಬಾಲಕನಿಗೆ ಕೊಟ್ಟಿರ್ತಾರಲ್ಲ, ಆ ವಾಚನ್ನು ಉಪಯೋಗ ಮಾಡ್ದೇ, ಆ ವಾಚನ್ನು ತಾನು ಕಟ್ದೇ ಅದನ್ನು ದೇವರ ಮುಂದೆ ಇಟ್ಟು ದಿನವೂ ಕೂಡ ಪೂಜೆ ಮಾಡ್ತಾ ಇರ್ತಾನೆ. ಆ ವಾಚು ಆತನಿಗೆ ನೆನಪು, ಆ ಘಟನೆಯನ್ನೆಲ್ಲ ನೆನಪು ಮಾಡಿಕೊಡ್ತಾ ಇದೆ. ಅದರಿಂದ ಬದಲಾವಣೆ ಆಗ್ತಾ ಇದೆ. ನಾವೆಲ್ಲರೂ ತಾರಾನಾಥರ ಗುಣಗಳನ್ನೇ ಅಳವಡಿಸಿಕೊಳ್ಳಬೇಕೆಂಬುದು ಈ ಶಾಸ್ತ್ರೀಯ ಮಹದಾಸೆ. ನೋಡಿ, ಇಲ್ಲಿ ಲೇಖಕರ ಮಹದಾಸೆ ಏನು? ಇಂತಹ ತಾರಾನಾಥರ ಒಳ್ಳೆಯ ಗುಣ, ಮಹಾ ಒಂದು ಉದಾರತೆ, ಪರೋಪಕಾರ ಗುಣ, ಬೇರೆಯವರಿಗೆ ಸಹಾಯ ಮಾಡೋದು, ಬಡವರಿಗೆ ಜಾತಿ ಭೇದ ಇಲ್ಲದೇ ಬಡವರಿಗೆ ಸಹಾಯ ಮಾಡೋದು, ಆ ಬಡವರಿಗೆ ವಿದ್ಯಾವಂತರನ್ನಾಗಿ ಮಾಡಿ ಅವರಿಗೆ ಒಂದು ಜೀವನವನ್ನು ರೂಪಿಸಿಕೊಡೋದು, ಇಂತಹ ಒಂದು ಗುಣ ಇದೆಯಲ್ಲ, ಇಂತಹ ಗುಣಗಳನ್ನು ನಾವು ಸ್ವಲ್ಪ ಆದರೂ ಕೂಡ ಅಳವಡಿಸಿಕೊಂಡು ಹೋಗಬೇಕು ಎನ್ನುವಂಥದ್ದೇ ಏನಾಗಿದೆ ಇಲ್ಲಿ ಲೇಖಕರ ಮಹದಾಸೆಯಾಗಿದೆ.